ಎಲ್ರಿಗೂ ಜೈ ಭೀಮ್. ಇವತ್ತು ಕನ್ನಡಪ್ರಭದಲ್ಲಿ ಬಂದಿರೋಂಥ ಸುದ್ದಿ, ತುಮಕೂರು, ದಾವಣಗೆರೆ, ಧಾರವಾಡ, ಹುಬ್ಳಿ ಇಲ್ಲಿ ಇಷ್ಟು ಜನ ಕೆಲಸ ಮಾಡೋರನ್ನ ಸಿಂಗಾಪುರ್ಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಅನೌನ್ಸ್ ಆಗಿದೆ. ಅದು ಏನು 10ನೇ ತಿಂಗಳಲ್ಲಿ ಕರ್ಕೊಂಡು ಹೋಗ್ಬೋದು. ಬೆಂಗಳೂರು ನಗರದಿಂದನೂ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಆದರೆ ಸಿಂಗಾಪುರ್ಗೆ 3 ದಿವಸ ನೀವು ಹೋಗಿ ಬಂದು ಏನು ಮಾಡ್ತೀರಾ? ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾವುದಾದ್ರು ನೂಡಲ್ಸು ಅದೆಲ್ಲ ತಿನ್ಕೊಂಬರೋಕ್ಕೆ ಹೋಗ್ತೀರಾ, ಅಥವಾ ಅಲ್ಲಿ ಕೆಲಸ ಏನಾದರೂ ಕಲ್ತ್ಕೊಂಡು ಇಲ್ಲಿ ಬೆಂಗಳೂರು ನಗರದಲ್ಲಿ ಮತ್ತು ರಾಮನಗರ, ಗುಲ್ಬರ್ಗ, ರಾಯಚೂರು ಈ ಕಡೆ ಪೌರ ಕಾರ್ಮಿಕ ಕೆಲಸ ಮಾಡೋರಿಗೆ ಏನಾದರೂ ಪರಿವರ್ತನೆ ಮಾಡ್ತೀರಾ? ಯಾಕೆಂದರೆ ನೀವು ಒಬ್ಬೊಬ್ಬರಿಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿಂದ ನೀವು ಸಿಂಗಾಪುರ್ಗೆ ಹೋಗೋವಾಗ ಅಲ್ಲಿಂದ ಏನಾದರೂ ಕಲ್ತ್ಕೊಂಡು ಬಂದು ನಮ್ಮ ನಗರಕ್ಕೆ, ನಮ್ಮ ರಾಜ್ಯಕ್ಕೆ ಏನಾದರೂ ಲಾಭ ಸಿಗಬೇಕು. ನೀವು ಅಲ್ಲೋಗ್ಬಿಟ್ಟು ಕಪ್ಪೆ, ಫಿಶ್ಶು, ನೂಡಲ್ಸು ತಿನ್ನೋಕ್ಕೆ ನೀವು ಅಲ್ಲಿ ಹೋಗಿದ್ರೆ ವೇಸ್ಟು. ನೀವು ಸಫಾಯಿ ಕರ್ಮಚಾರಿ ಆಯೋಗ ಮತ್ತು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಮತ್ತು ಪೌರ ಕಾರ್ಮಿಕರು BBMPಯಿಂದ, ನಗರಸಭೆಯಿಂದ, ಪುರಸಭೆಯಿಂದ ಎಲ್ಲರನ್ನೂ ಕರ್ಕೊಂಡೋಗ್ಬಿಟ್ಟು ನೀವು ಅಲ್ಲಿ ಸುಮ್ಮನೆ ಶೋ ತೋರಿಸ್ಕೊಂಬರೋಂಗಿದ್ರೆ ವೇಸ್ಟು. ನನಗನ್ನಿಸುತ್ತೆ ನೀವು ಅಲ್ಲೇನು ಕಲ್ತಿರ್ತೀರೋ ಅದನ್ನು ಇಲ್ಲಿ ಬಂದು ಇಂಪ್ಲಿಮೆಂಟ್ ಮಾಡಬೇಕು. ಅಧಿಕಾರಿಗಳಾಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು. ಅಲ್ಲಿ ಹೋಗಿ ಬಂದಿದ್ದು ಏನು ಮಾಡ್ತೀರಾ ನೀವು? ಹೊಸ ಸುದ್ದಿನ ನಮಗೆ ತಿಳಿಸ್ಬೇಕು. ಯಾವ ರೀತಿ ಇರಬೇಕು, ನಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು, ಕಸವನ್ನು ಯಾವ ರೀತಿ ವಿಂಗಡಣೆ ಮಾಡಿಸ್ಬೇಕು, ಜನರ ಹತ್ರ ಪಬ್ಲಿಕ್ಗೆ ಯಾವ ರೀತಿ ಅವೇರ್ನೆಸ್ ಕೊಡಬೇಕು, ಮತ್ತು ನಮಗೆ ಇಲ್ಲಿ ಬಂದಾದ ಮೇಲೆ BBMPಗೆ ಜನರ ಹತ್ರ ಟ್ಯಾಕ್ಸ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಯಾವುದು ಕಸದಾಗಿರ್ಬೋದು, ಜಮೀನ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವ ರೀತಿ ಕಲೆಕ್ಟ್ ಮಾಡಬೇಕು. ನಮ್ಮಿಂದ ನಮ್ಮ BBMPಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ಲಾಭ ಇರಬೇಕು. ಸುಮ್ಮನೆ ನೀವು ಅಲ್ಲಿ ಹೋಗ್ಬಿಟ್ಟು ಮೋಜು ಮಸ್ತಿ ಮಾಡ್ಕೊಂಡು ಬರೋಂಗಿದೆ. ದಯವಿಟ್ಟು ಹೇಳ್ತೀನಿ, ಒಬ್ಬೊಬ್ಬರಿಗೆ 1.5 ಲಕ್ಷ ರೂಪಾಯಿ ಆಗಂಗಿದ್ರೆ ಯಾರೂ ಹೋಗಬೇಡಿ. ನೀವು ಹೋಗಿ ಬಂದರೂ ಕೂಡ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಕಳೆದ ಬಾರಿ ಅಷ್ಟೊಂದು ಜನ ಹೋದ್ರಿ. ಯಾರಿಗಾದರೂ ಒಬ್ರಿಗಾದರೂ ಎಲ್ಲಾದರೂ ನೀವು ಒಂದು ಕಡೆ ಆದರೂ ಸಭೆ ನಡೆಸಿ ಈ ರೀತಿ ಸಿಂಗಾಪುರ್ಗೆ ಹೋಗಿ ಬಂದಿವಿ, ಇಷ್ಟು ಖರ್ಚಾಯಿತು, ಇಷ್ಟು ಕೆಲಸ ಕಲ್ತಿದ್ವಿ, ನಮ್ಮ ನಗರದಲ್ಲಿ, ನಮ್ಮ ರಾಜ್ಯದಲ್ಲಿ ಈ ಕೆಲಸವನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಎಲ್ಲಾದರೂ ತೋರಿಸಿದ್ದೀರಾ? ಇಲ್ಲ. ಯಾಕೆ ಮತ್ತೆ ಹೋಗ್ತೀರಾ? ಸುಮ್ಮನೆ ಶೋ ತೋರಿಸಂಗಿದೆ. ದಯವಿಟ್ಟು ಹೇಳ್ತೀನಿ, ಸಾರ್ವಜನಿಕರ ಹಣವನ್ನು ಪೋಲ್ ಮಾಡೋದು ಬೇಡ. ನೀವು ಸಿಂಗಾಪುರ್ಗೆ ಹೋದರೂ ಅಷ್ಟೇ, ಎಲ್ಲೋದ್ರೂ ಅಷ್ಟೇ, ಬೆಂಗಳೂರು ನಗರದಲ್ಲಿ ಅದೇ ದುಡ್ಡನ್ನು ಖರ್ಚು ಮಾಡಿ ಸ್ವಲ್ಪ ಏನಾದರೂ ಡಿಸೈನರ್ ಆಗಿ ಎಲ್ಲ ಏನು ಅಡ್ವರ್ಟೈಸ್ ಕೊಟ್ಟು ಮನೆ ಹತ್ರ ಹೋಗ್ಬಿಟ್ಟು ಕರಪತ್ರಗಳನ್ನು ಕೊಟ್ಟು ಈ ರೀತಿ ಮಾಡಿ, ಈ ರೀತಿ ಒಳ್ಳೆಯದಾಗುತ್ತೆ, ನಗರ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ಅವೇರ್ನೆಸ್ ಕೊಟ್ಟರೆ ಏನಾದರೂ ಬದಲಾವಣೆ ಆಗ್ಬೋದು. ನೀವು ಸಿಂಗಾಪುರ್ಗೆ ಹೋಗ್ಬಿಟ್ಟು ನೂಡಲ್ಸ್ ತಿನ್ಕೊಂಬರೋಂಗಿದ್ರೆ ದಯವಿಟ್ಟು ಹೇಳ್ತೀನಿ ಹೋಗೋದು ಬೇಡ ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಚೀರಾಮ್.